ಆಫ್ಟರ್ನೂನ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಬುಲ್ಸಾಯ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ಮೇಲೆ ಆ್ಯಸ್ ಐ ಸೆಡ್, ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಜರ್ನಿ ಫ್ರಮ್ 20K to 1 lakh ಚಾಲೆಂಜ್. ಸೊ ಪಾಸ್ಟ್ 2 ಡೇಸಿಂದ ಲೈಕ್ ಫ್ರೈಡೇ ಥರ್ಸ್ಡೇನು ನಾನು ಪ್ರಾಫಿಟ್ ಮಾಡಿದೆ, ಫ್ರೈಡೇನು ನಾನು ಪ್ರಾಫಿಟ್ ಮಾಡಿದೆ, ಸಣ್ಣ ಪ್ರಾಫಿಟ್ಟು. ಬಟ್ ಟೆಲಿಗ್ರಾಮ್ ಚಾನಲ್ಲಿ ಇನ್ಮೇಲೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಯಾವಾಗ ಯಾವ್ಯಾವ ಥರ ಟ್ರೇಡ್ ತೊಗೋತಾ ಇದ್ದೀನಿ, ಏನು ಕತೆ ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಕಮ್ಮಿಂಗ್ ಟು ನಿಫ್ಟಿ 50 ಅನಾಲಿಸಿಸ್, ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್, ಸೆನ್ಸೆಕ್ಸ್ ಅನಾಲಿಸಿಸ್. ಆ್ಯಸ್ ಐ ಸೆಡ್, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಇದು ವೀಕ್ಲಿ ಆರ್ಡರ್ ಬ್ಲಾಕ್, ವೀಕ್ಲಿ OT ಏರಿಯಾ ಇದೆ. ಈ OT ಏರಿಯಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಟೆಲಿಗ್ರಾಮಲ್ಲಿ ಕೂಡ ಇದನ್ನು ಹಾಕಿದ್ದೆ, ನಾನು ಅಪ್ಡೇಟ್ ಮಾಡಿದ್ದೆ. ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಮಾರ್ಕೆಟ್ ಅದೇ ಜಾಗದಿಂದ ವಾಪಸ್ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಗಿದೆ. ಸೊ ಕಮಿಂಗ್ ಟು ದ ಆ್ಯಸ್ ಐ ಸೆಡ್, ವೀಕ್ ಮುಗಿದ್ಮೇಲೆ ವೀಕ್ಲಿ ಚಾರ್ಟ್ ನೋಡಬೇಕು, ಡೇ ಮುಗಿದ್ಮೇಲೆ ಡೈಲಿ ಚಾರ್ಟ್ ನೋಡಬೇಕು, ಮತ್ತು ಮಂತ್ ಮುಗಿದ್ಮೇಲೆ ಮಂತ್ಲಿ ಚಾರ್ಟ್ ನೋಡಬೇಕು. ದಟ್ ಈಸ್ ಕಾಮನ್. ಸೊ ಕಮಿಂಗ್ ಟು ದ ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ನೋಡೋದಾದರೆ, ವೀಕ್ಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಗೋ ಅಪ್. ಮಾರ್ಕೆಟು ಎಲ್ಲಿ ತನಕ ಮೇಲಕ್ಕೆ ಹೋಗುತ್ತಪ್ಪ ಅಂತಂದರೆ, ಇದು ವೀಕ್ಲಿ OT ಏರಿಯಾ ಇದೆ. ವೀಕ್ಲಿ OT ಏರಿಯಾ ಆಗಿರೋದ್ರಿಂದ ಮಾರ್ಕೆಟ್ ಅದನ್ನು ರೆಸ್ಪೆಕ್ಟ್ ಮಾಡಿಕೊಂಡು 2 ದಿನದಿಂದ ಮೇಲಕ್ಕೆ ಹೋಗ್ತಾ ಇದೆ. ನಾಳೆ ಮೆಜಾರಿಟಿ ಆಫ್ ದ ಚಾನ್ಸಸ್ ಮಾರ್ಕೆಟು ಇಟ್ ವಿಲ್ ಟ್ರೈ ಟು ಕವರ್ ಅಪ್ ಟು ದಿಸ್ ಏರಿಯಾ. ಅಟ್ಲೀಸ್ಟ್ ಅದನ್ನು ಕವರ್ ಮಾಡಲಿಲ್ಲ ಅಂದ್ರೆ ಇಲ್ಲಿವರೆಗೂ ಕವರ್ ಮಾಡುತ್ತೆ. 25,054 ತನಕ ಕವರ್ ಮಾಡುತ್ತೆ. ನನ್ನ ಅನಿಸಿಕೆ ಪ್ರಕಾರ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ಹಂಗೂ ಫಾಲ್ ಆಗ್ಬೋದು. ವಿ ಹ್ಯಾವ್ ಟು ಸಿ. ನಾನು ಇದನ್ನ ಏನಕ್ಕೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಂದರೆ, ನಾನು ಈ ಟ್ರೇಡ್ನ ಟೆಲಿಗ್ರಾಮ್ ಚಾನಲ್ಲಿ ತೊಗೊಂಡು ಇದ್ದೆ, ಟೆಲಿಗ್ರಾಮ್ ಚಾನಲ್ಲೂ ಕೂಡ ಹಾಕಿದ್ದೀನಿ. ಓಕೆ, ಕಮಿಂಗ್ ಟು ಡೈಲಿ ಚಾರ್ಟ್. ಡೈಲಿ ಚಾರ್ಟ್ ನೋಡೋದಾದರೆ, ಆ್ಯಸ್ ಐ ಸೆಡ್, ಈ ಜಾಗ ಸೇಮ್ ಈ ಕಂಪ್ಲೀಟ್ ಡೈಲಿ ಸ್ವಿಂಗಲ್ಲಿ OT ಏರಿಯಾ ಆಗಿರುತ್ತೆ. ಆ OT ಏರಿಯಾಯಿಂದ ಮಾರ್ಕೆಟು ನೀಟಾಗಿ ಆ OT ಏರಿಯಾ ಒಳಗಾಸಿ ಇಲ್ಲಿ ಯಾವುದೇ ರೀತಿಯಾದ ಆರ್ಡರ್ ಬ್ಲಾಕ್ ಇಲ್ಲ ಮಾರ್ಕೆಟಲ್ಲಿ. ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ ಮಾರ್ಕೆಟು ಹತ್ರ ಇದು ಒಂದೇ ಒಂದು ಆಪ್ಷನ್ನು, ಈ OT ಏರಿಯಾದಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಏರಿಯಾ ಇದೆ. ಆ ರೆಸಿಸ್ಟೆನ್ಸ್ ಏರಿಯಾನ ನೀಟಾಗಿ ಮಾರ್ಕೆಟು ರೆಸ್ಪೆಕ್ಟ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದೆ. ನೋಡಿ, ಇಲ್ಲಿ ಈ ಜಾಗದಿಂದ ಇಟ್ ಈಸ್ ಟ್ರೈ. ಏನಕ್ಕೆ ಈ ಜಾಗನೇ ಮಾರ್ಕ್ ಮಾಡ್ಕೊಂಡಿದ್ರೆ, ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ, ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ, ಆ್ಯಂಡ್ ಈ ಜಾಗದಲ್ಲಿ ಒಂದು ಸರಿ ಟ್ರೈಸೆಕ್ಷನ್ ಆಗಿದೆ. ಅಂದರೆ ಮಾರ್ಕೆಟ್ ಈ ಜಾಗಕ್ಕೆ ಬಂದು ರಿಜೆಕ್ಷನ್ ಆಗಿದೆ. ಒಂದು ಸರಿ ರಿಜೆಕ್ಷನ್, 2 ಸರಿ ರಿಜೆಕ್ಷನ್. ಈ ಜಾಗದಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಈ ಜಾಗ ಒಂಥರ ಸಪೋರ್ಟ್ ಥರ ಆ್ಯಕ್ಟ್ ಆಗಿದೆ. ಇಲ್ಲೂ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಕೆಳಗಡೆ ಬಂದ ಮೇಲೆ ಇದು ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಥರ ಆ್ಯಕ್ಟ್ ಆಗಿದೆ. ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಮತ್ತೆ ವಾಪಸ್ ಈ ಜಾಗದಿಂದ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗಿದೆ. ಸೊ ದಿಸ್ ಈಸ್ ವೆರಿ ಗುಡ್ ಏರಿಯಾ. ಸೊ ಈ ಜಾಗದಿಂದ ನಾನು 2 ಟ್ರೇಡ್ ತೊಗೊಂಡಿದ್ದೆ. ನಾನು ಆ ಟ್ರೇಡ್ ತೊಗೊಂಡಿರೋ ಒಂದಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ, ಏನಕ್ಕೆ ಟ್ರೇಡ್ ತೊಗೊಂಡೆ ಅಂತ ರೀಸನ್ಸ್ ಕೂಡ ಹೇಳ್ತೀನಿ. ನಾನು ಮೊದಲನೇ ಟ್ರೇಡ್ ತೊಗೊಂಡಿದ್ದು ಏರಿಯಾ ಬಂದುಬಿಟ್ಟು, ಅದನ್ನು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಟೆಲಿಗ್ರಾಮ್ ಚಾನಲ್ ತೆಗೆದು ನೋಡಿ ಗೊತ್ತಾಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ, ಈ ಜಾಗದಿಂದ ಮಾರ್ಕೆಟು 50 ಮಿನಿಟ್ಸ್ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡ್ತು. 50 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಬಂದಾಗ ಇದನ್ನು ಬ್ರೇಕ್ ಮಾಡ್ತು. ಮತ್ತೊಂದು ಸರಿ 50 ಮಿನಿಟ್ಸ್ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡ್ತು. 50 ಮಿನಿಟ್ಸ್ ಆರ್ಡರ್ ಬ್ಲಾಕ್ ರೆಸ್ಪೆಕ್ಟ್ ಮಾಡ್ತು. ಮತ್ತೆ ಮಾರ್ಕೆಟ್ ಬ್ರೇಕ್ ಮಾಡೋಕ್ಕಾಗಲೇ ಇಲ್ಲ. ಇಟ್ಸ್ ಲೈಕ್ ಅಲ್ಲೇ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಮಾರ್ಕೆಟ್ ಒಂದು ನಮಗೆ ಗೊತ್ತಿಲ್ಲದಂಗೆ ಒಂದು ಸಣ್ಣದಾಗಿ ಟ್ರಯಾಂಗಲ್ ಫಾರ್ಮೇಷನ್ ಮಾಡೋಕ್ಕೆ ಶುರು ಮಾಡ್ತು. ಓಕೆ, ಸೊ ನಾನೇನು ಮಾಡಿದೆ, ಈ ಟ್ರಯಾಂಗಲ್ ಫಾರ್ಮೇಷನ್ ಆದಮೇಲೆ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿಬಿಟ್ಟು ಐ ವಾಸ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಲಿ ಅಂತ. ಸೊ ಆಬ್ವಿಯಸ್ಲಿ ಇದನ್ನು ಒಂದು ಫೇರ್ ವ್ಯಾಲ್ಯೂ ಗ್ಯಾಪಿಂದನೇ ಬ್ರೇಕ್ ಮಾಡ್ತು ಮಾರ್ಕೆಟು. ಫೇರ್ ವ್ಯಾಲ್ಯೂ ಗ್ಯಾಪಿಂದ ಬ್ರೇಕ್ ಮಾಡಿದಾಗ ಒಂದು ನೈಸ್ ಆರ್ಡರ್ ಬ್ಲಾಕ್ ಸಿಕ್ತು ಮಾರ್ಕೆಟು. ಆ ಆರ್ಡರ್ ಬ್ಲಾಕಲ್ಲಿ ನಾನು ಎಂಟ್ರ್ ಆದೆ ಮಾರ್ಕೆಟಲ್ಲಿ. ಸೊ ಆರ್ಡರ್ ಬ್ಲಾಕಲ್ಲಿ ಎಂಟ್ರ್ ಆಗೋದವನು ನಾನು ಈ ಜಾಗದಲ್ಲಿ ನಾನು ಎಂಟ್ರ್ ಆದೆ. ಈ ಜಾಗದಲ್ಲಿ ಸಮ್ವೇರ್ ಅರೌಂಡ್ ಹಿಯರ್ ನಾನು ಎಂಟ್ರ್ ಆದೆ. ಇಲ್ಲಿ ಎಂಟ್ರ್ ಆದಮೇಲೆ ನಾನು ಹೋಲ್ಡ್ ಮಾಡಿದ್ದು ಪ್ರಾಫಿಟ್ಟು ಇಲ್ಲಿವರೆಗೂ. ಯಾಕೆ ಇಲ್ಲಿವರೆಗೂ ಹೋಲ್ಡ್ ಮಾಡಿದೆ ಅಂತಂದರೆ, ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಈ ಜಾಗದಲ್ಲಿ ನನಗೆ ಒಂದು ಆರ್ಡರ್ ಬ್ಲಾಕ್ ಇದೆ, ಸಪ್ಲೈ ಝೋನ್ ಇದೆ. ಸೊ ಮಾರ್ಕೆಟ್ ಆ ಸಪ್ಲೈ ಝೋನ್ ನೀಟಾಗಿ ಟಚ್ ಆಯಿತು. ಆ ಜಾಗದಿಂದ ಮತ್ತೆ ರಿಜೆಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತು. ಈ ಟ್ರೇಡ್ನ ನಾನು ಪ್ಲೇಸ್ ಕೂಡ ಮಾಡಿದ್ದೆ. ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತು ಅಂದರೆ, ನೆಕ್ಸ್ಟ್ ಅದೇ ಥರ ಮಾರ್ಕೆಟು ಇದು ಒಂದು ಆ್ಯಸ್ ಐ ಸೆಡ್ ಈ ಜಾಗದಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ. ಮತ್ತೆ ಮಾರ್ಕೆಟ್ ಅಲ್ಲೋಯ್ತು, ಅಲ್ಲಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಟ್ರಯಾಂಗಲ್ ಫಾರ್ಮೇಷನ್ ಆಯಿತು. ಮಾರ್ಕೆಟು ಲೇಟ್ ಇನ್ ದ ಈವ್ನಿಂಗ್ ಅರೌಂಡ್ ಲೈಕ್ 240-250 ಇರಬೇಕೇನೋ, ಇದು ಬ್ರೇಕ್ ಆಯಿತು. ಇದು ಬ್ರೇಕ್ ಆದಮೇಲೆ ಆಬ್ವಿಯಸ್ಲಿ ಇಲ್ಲೊಂದು ಟ್ರೇಡ್ ತೊಗೊಂಡೆ. ಈ ಟ್ರೇಡ್ ಸ್ಟಿಲ್ ರನ್ನಿಂಗ್. ಈ ಟ್ರೇಡ್ ತೊಗೊಂಡಿದ್ದು ನಾನು ಇಲ್ಲೇ ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ತೊಗೊಂಡಿದ್ದೆ. ಇಟ್ಸ್ ಸ್ಟಿಲ್ ರನ್ನಿಂಗ್. ಇಟ್ ವಿಲ್ ಗೋ ಅಪ್ ಟು ದಿಸ್ ಏರಿಯಾ. ಮೈ ಎಕ್ಸ್ಪೆಕ್ಟೇಷನ್ ಇಸ್ ದಿಸ್ ಏರಿಯಾ. ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ ಏರಿಯಾ ನಮಗೆ ಗೊತ್ತಿಲ್ಲದಂಗೆ ಒಂದು ಆರ್ಡರ್ ಬ್ಲಾಕ್ ಇದೆ. ಸೊ ಆ ಟಚ್ ಆಗಿದೆ. ಸೊ ನೆಕ್ಸ್ಟ್ ಏರಿಯಾ ಟಚ್ ಆಗೋ ಏರಿಯಾ ಬಂದ್ಬಿಟ್ಟಿದ್ದು. ಸೊ ಐ ಕ್ಯಾನ್ ಟ್ರ್ಯಾಕ್ ಅಪ್ ಟು ಹಿಯರ್. ಆ್ಯಂಡ್ ಈ ಜಾಗ ಒಂದು ವೀಕ್ಲಿ ಸಪ್ಲೈ ಝೋನ್ ಕೂಡ ಆಗಿದೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಎಕ್ಸಾಕ್ಟ್ಲಿ ವೀಕ್ಲಿ ಸಪ್ಲೈ ಝೋನ್ ಆಗಿದೆ. ಸೊ ಇಲ್ಲಿವರೆಗೂ ಬೇಕಾದ್ರೆ ನಾವು ಟಾರ್ಗೆಟ್ ಹೋಲ್ಡ್ ಮಾಡ್ಬೋದು. ಒಂದು ವೀಕ್ ಕೊಡುತ್ತೆ ಅಲ್ಲಿವರೆಗೂ. ಓಕೆ, ವೀಕ್ಲಿ ಸಪ್ಲೈ ಝೋನ್ ಆಗಿರೋದ್ರಿಂದ ಮಾರ್ಕೆಟು ಸೊ ಇಲ್ಲಿವರೆಗೂ ಬರುತ್ತೆ. ಮತ್ತು ಈ ಜಾಗದಿಂದ ಮಾರ್ಕೆಟ್ ಮತ್ತೊಂದು ರಿಜೆಕ್ಷನ್ ತೊಗೊಳೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ದಟ್ ಈಸ್ ವೀಕ್ಲಿ ಆರ್ಡರ್ ಬ್ಲಾಕ್.
ನಮ್ಮ ಡೈಲಿ ಆರ್ಡರ್ ಬ್ಲಾಕಲ್ಲಿ ಏನಾದ್ರು ಬ್ಲಾಕ್ ಇದೆ ಚೆಕ್ ಮಾಡೋಣ. ಡೈಲಿ ಆರ್ಡರ್ ಬ್ಲಾಕಲ್ಲಿ ಇಲ್ಲೊಂದು ವ್ಯಾಕ್ಯೂಮ್ ಬ್ಲಾಕ್ ಇದೆ. ಈ ವ್ಯಾಕ್ಯೂಮ್ ಬ್ಲಾಕು ಮತ್ತು ಈ ಜಾಗ ನೋಡಿದ್ರೆ ಒಂದು ರೆಸಿಸ್ಟೆನ್ಸ್ ಏರಿಯಾ ಥರನೂ ಇದೆ ನೋಡಿ. ಪ್ರೈಸ್ ಆಕ್ಷನ್ ಕಂಪೇರ್ ಮಾಡಿದ್ರೆ ಒಂದ್ಸರಿ ಬಂತು ಟಚ್ ಆಯಿತು, ಮತ್ತೊಂದು ಸರಿ ಬಂತು, ಈ ಜಾಗದ ರಿಜೆಕ್ಷನ್ ಸ್ಟಾರ್ಟ್ ಆಯಿತು, ಮತ್ತೆ ಮೇಲಕ್ಕೆ ಹೋಯಿತು, ಮತ್ತೆ ಡೈರೆಕ್ಟಾಗಿ ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಥರ ಆಕ್ಟ್ ಆಯಿತು, ಡೈರೆಕ್ಟ್ ಮಾರ್ಕೆಟ್ ಇಲ್ಲಿಗೆ ಬಂತು. ಆ್ಯಂಡ್ ಈ ಜಾಗ ನೀವು ಸುಮ್ಮನೆ ಪ್ರೈಸ್ ಆಕ್ಷನ್ ಎಕ್ಸ್ಟೆಂಡ್ ಮಾಡಿದ್ರೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಪ್ರೈಸ್ ಆಕ್ಷನ್ ಎಕ್ಸ್ಟೆಂಡ್ ಮಾಡಿದ್ರೆ ಮಾರ್ಕೆಟಲ್ಲಿ ನೋಡಿ, ಈ ಜಾಗದಲ್ಲಿ ಸಪೋರ್ಟ್ ಇದೆ, ಈ ಜಾಗದ ಸಪೋರ್ಟ್ ಇದೆ, ಈ ಜಾಗದ ಸಪೋರ್ಟ್ ಇದೆ. ಒಂದ್ಸರಿ ಬಂತು ಕೆಳಗಡೆ ಬಂತು, ಒಂದ್ಸರಿ ಬಂತು ಕೆಳಗೆ ಬಂತು, ಮತ್ತೆ ಇಲ್ಲಿಂದ ಬಂತು ಕೆಳಗೆ ಬಂತು, ಮತ್ತೆ ಇಲ್ಲಿಗೆ ಹೋಯ್ತು, ಮತ್ತೆ ಕೆಳಗೆ ಬಂತು, ಮತ್ತೆ ಇಲ್ಲಿಗೆ ಹೋಯ್ತು, ಮತ್ತೆ ಕೆಳಗೆ ಬಂತು. ಈ ಜಾಗ ಕೈಂಡ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಿದೆ. ಇಲ್ಲಿ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಯಿತು, ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಯಿತು, ಮೇಲಕ್ಕೆ ಹೋಯ್ತು, ಸಪೋರ್ಟ್ ಥರ ಆ್ಯಕ್ಟ್ ಆಯಿತು, ಸಪೋರ್ಟ್ ಥರ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ, ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲಕ್ಕೆ ಹೋಯ್ತು, ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಯಿತು, ಮತ್ತೆ ಕೆಳಗೆ ಬಂತು, ಮತ್ತೆ ಬ್ರೀಚ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದೆ, ಮತ್ತೆ ಕೆಳಗೆ ಬಂದಿದೆ. ಈಗ ಇಲ್ಲಿ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ರೆಸಿಸ್ಟೆನ್ಸ್ ಸೊ ಇಟ್ ಇಸ್ ಲೈಕ್ ಸಪೋರ್ಟ್ ಥರ ಆ್ಯಕ್ಟ್ ಆಗಬೇಕಾಯಿತು, ಫೇಲ್ಡ್ ಆಸ್ ಎ ಸಪೋರ್ಟ್, ಅಗೇನ್ ರೆಸಿಸ್ಟೆನ್ಸ್, ಇಟ್ ವೆಂಟ್ ಅಪ್, ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು, ಇವಾಗ ಮತ್ತೆ ಸಪೋರ್ಟ್ ಥರ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ. ಇದೇನಾದರೂ ಬ್ರೇಕ್ ಆದರೆ ಈ ಜಾಗದಿಂದ ಮತ್ತೊಂದು ಬೈ, ಎಲ್ಲರಿಗೂ ಬೈ ಮಾಡ್ಬೋದು, ಆಬ್ವಿಯಸ್ಲಿ ಇಲ್ಲಿವರೆಗೂ ಬೈ ಮಾಡ್ಬೋದು. ಯಾಕಂದರೆ ಇದು ಆರ್ಡರ್ ಬ್ಲಾಕ್, ಇಷ್ಟು ಆರ್ಡರ್ ಬ್ಲಾಕು ಟಚ್ ಆಗಿದೆ, ಈ ಆರ್ಡರ್ ಬ್ಲಾಕ್ ಟಚ್ ಆಗಿದೆ ಆಲ್ರೆಡಿ. ಸೊ ಮಾರ್ಕೆಟು ಇದನ್ನು ದಾಟಿದ್ರೆ ಆಬ್ವಿಯಸ್ಲಿ ಇಲ್ಲಿರೋ ಆರ್ಡರ್ ಬ್ಲಾಕ್ ಟಚ್ ಆಗುತ್ತೆ. ಆಲ್ ಟೈಮ್ ಹೈಯಲ್ಲಿರೋ ಆರ್ಡರ್ ಬ್ಲಾಕ್ನ ಟಚ್ ಮಾಡೋಕ್ಕೆ ಅಲ್ಲಿಂದ ರಿಜೆಕ್ಷನ್ ತಗೊಳುತ್ತೆ. ಎಸ್, ಇಲ್ಲಿಂದ ರಿಜೆಕ್ಷನ್ ತಗೊಳುತ್ತೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಅನಾಲಿಸಿಸ್ ಆಫ್ ನಿಫ್ಟಿ 50. ಓಕೆ, ಸೊ ಯಾರ್ಯಾರು ನಾಳೆ ಸಿನಾರಿಯೋ ಏನೇನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ನನ್ನ ಟ್ರೇಡ್ ಪ್ರೆಸೆಂಟ್ಲಿ ರನ್ನಿಂಗ್ ಇದೆ. ನಾಳೆ ಸಿನಾರಿಯೋ ಅಪ್ಪಿ ಮಾರ್ಕೆಟ್ ಏನೋ ಫ್ಲಾಟ್ ಓಪನಿಂಗ್ ಆಯಿತು. ಆ್ಯಸ್ ಐ ಸೆಡ್, ಫ್ಲಾಟ್ ಓಪನಿಂಗ್, ಗ್ಯಾಪ್ ಅಪ್, ಗ್ಯಾಪ್ ಡೌನ್. ಎಕ್ಸ್ಕ್ಯೂಸ್ ಮೀ, ನೀರು ಕುಡಿತಾ ಇದ್ದೀನಿ. ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಗ್ಯಾಪ್ ಡೌನ್ ಓಪನ್ ಆದರೆ ನಮಗೆ ನೀಟಾಗಿ ಕಾಣ್ತಾ ಇದೆ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ಕೊಂಡು ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಯಾರು ಬೇಕಾದ್ರೂ ಟ್ರೇಡ್ ತೊಗೋಬೋದು. ನಾನು ಸ್ಟಾಪ್ ಲಾಸ್ ಇದ್ರ ಕೆಳಗಡೆನೇ ಇಟ್ಟಿದ್ದೀನಿ. ಸೊ ಫಸ್ಟ್ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಗ್ಯಾಪ್ ಅಪ್ ಸಿನಾರಿಯೋ ಆದರೆ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ, ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಈ ಜಾಗದಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಆರ್ಡರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿಂದ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ. ಗ್ಯಾಪ್ ಅಪ್ ಓಪನ್ ಆದಾಗ ಏನಾಗುತ್ತೆ, ಯಾವಾಗಲೂ ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಆ ಫ್ರೆಶ್ ಆರ್ಡರ್ ಬ್ಲಾಕಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ನೀವು ಇಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಸಿನಾರಿಯೋ. ಫಸ್ಟ್ ಸಿನಾರಿಯೋ ಬರುತ್ತೆ, ಇಲ್ಲಿ ರಿಜೆಕ್ಷನ್ ತೊಗೊಳುತ್ತೆ, ಮತ್ತೆ ಇಲ್ಲಿಗೆ ಹೋಗುತ್ತೆ, ಈ ಜಾಗ ರಿಜೆಕ್ಷನ್ ತೊಗೊಳುತ್ತೆ, ಇಲ್ಲಿ ಯಾವುದೊಂದು ಫ್ರೆಶ್ ಆರ್ಡರ್ ಬ್ಲಾಕ್ ಬರುತ್ತೆ, ಮತ್ತೆ ಇಲ್ಲಿಗೆ ಹೋಗುತ್ತೆ, ಮತ್ತೆ ಡೈರೆಕ್ಟ್ ಇಲ್ಲಿಗೆ ಹೋಗುತ್ತೆ. ದಿಸ್ ಈಸ್ ಫ್ಲ್ಯಾಟ್ ಓಪನಿಂಗ್ ಸಿನಾರಿಯೋ. ಓಕೆ, ನೆಕ್ಸ್ಟ್ ಗ್ಯಾಪ್ ಡೌನ್ ಸಿನಾರಿಯೋ. ಡೈರೆಕ್ಟಾಗಿ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿಂದ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಮತ್ತೆ ವಾಪಸ್ ಹಿಂಗೆ ಬರುತ್ತೆ, ಮತ್ತೆ ವಾಪಸ್ ಹಿಂಗೆ ಹೋಗುತ್ತೆ, ಇಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಮತ್ತೆ ವಾಪಸ್ ಇಲ್ಲಿ ತನಕ ಬರುತ್ತೆ, ಮತ್ತೆ ವಾಪಸ್ ಇಲ್ಲಿಗೆ ಹೋಗುತ್ತೆ. ದಿಸ್ ಈಸ್ ಆಲ್ಸೋ ಒಂದು ಸಿನಾರಿಯೋ. ಡೈರೆಕ್ಟಾಗಿ ಹಿಂಗೂ ಮೇಲಕ್ಕೆ ಹೋಗ್ಬೋದು. ಓಕೆ, ಸೊ ಗ್ಯಾಪ್ ಅಪ್ ಸಿನಾರಿಯೋದಲ್ಲಿ ತೊಗೊಂಡ್ರೆ ನೀವು ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿ ತನಕ ಗ್ಯಾಪ್ ಅಪ್ ಆಗುತ್ತೆ, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ, ಇಲ್ಲಿಂದ ಒಂದು ಸಣ್ಣ ಫಾಲ್ ಕೊಡುತ್ತೆ. ಆ ಗ್ಯಾಪ್ ಅಪ್ಪಲ್ಲಿ ಕ್ರಿಯೇಟ್ ಆಗೋ ಒಂದು OT ಇಂದ ನಾವು ಆರಾಮಾಗಿ ಎಂಟರ್ ಆಗಬಹುದು. ಸೊ ಇದೇ ಗ್ಯಾಪ್ ಅಪ್ಪು. ಸಿ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲದಂಗೆ ನೋಡಿ, ನನ್ನ ಮಸಲ್ ಮೆಮೊರಿ ಹೆಂಗೆ ವರ್ಕ್ ಆಗುತ್ತೆ. ಆಟೋಮೆಟಿಕ್ಕಾಗಿ OT ಇಂದನೇ ರಿಜೆಕ್ಷನ್ ತೊಗೊಂಡಿದ್ದೀನಿ ನಾನು. ಸೊ ಈ OT ಇದೆ, ಈ OT ಇಂದ ಬರಲಿಲ್ಲ ಅಂದರೆ ಆರ್ಡರ್ ಬ್ಲಾಕ್ ತನಕ ಬರುತ್ತೆ, ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿಗೆ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದ ಪಾಸಿಬಲ್ ಸಿನಾರಿಯೋಸ್. ಸೊ ಯಾರ್ಯಾರು ಈ ಜಾಗದಲ್ಲಿ ಟ್ರೇಡಿಗೆ ಎಂಟರ್ ಆಗಿದ್ದಾರೆ, ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಯಾರ್ಯಾರು ಈ ಜಾಗದಲ್ಲಿ ಟ್ರೇಡಿಗೆ ಎಂಟರ್ ಆಗಿದ್ದಾರೆ, ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಎಂಟರ್ಡ್ ಇಯರ್. ಇಲ್ಲಿಂದ ಇಲ್ಲಿಗೆ ನಾನು ಆಲ್ರೆಡಿ ಎಕ್ಸಿಟ್ ಆದೆ. ಏನಕ್ಕೆ ಅಂತಂದರೆ ಮಾರ್ಕೆಟು ಕೌಂಟರ್ ಟ್ರೆಂಡ್ ಆಗಿತ್ತು ನನಗೆ. ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಚೇಂಜ್ ಆಫ್ ಕ್ಯಾರೆಕ್ಟರ್ ಥರ ಕನ್ಸಿಡರ್ ಮಾಡಬೇಕು ಅಂದರೆ IDM ಆದಮೇಲೆ ಮಾರ್ಕೆಟು ಬ್ರೇಕ್ ಆಗಬೇಕು. ಸೊ ಇದು ಪ್ರೀವಿಯಸ್ಲಿ ಇಲ್ಲಿವರೆಗೂ ಬರೋಕ್ಕಿಂತ ಮುಂಚೆ ಇಟ್ ಈಸ್ ಲೈಕ್ IDM ಥರ ಇಂಡ್ಯೂಸ್ಮೆಂಟ್ ಥರ ಆ್ಯಕ್ಟ್ ಆಗ್ತಿರುತ್ತೆ. ಅದೇ ಮಾರ್ಕೆಟ್ ಈಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಥರ ಆ್ಯಕ್ಟ್ ಆಗಿದೆ. ಮಾರ್ಕೆಟ್ ಹ್ಯಾಸ್ ಕನ್ವರ್ಟೆಡ್ ಟು ಅಪ್ ಟ್ರೆಂಡ್. ದಿಸ್ ಈಸ್ ಆಲ್ ದ ಅನಾಲಿಸಿಸ್ ಆಫ್ ನಿಫ್ಟಿ 50. ಕಮಿಂಗ್ ಟು ಸೆನ್ಸೆಕ್ಸ್. ಓಕೆ, ನೋಡಿ ಸೆನ್ಸೆಕ್ಸು ಕೂಡ ಸೇಮ್ ಸೆಟಪ್ ಆಗಿದೆ. ಲೆಟ್ಸ್ ಗೋ ಟು ವೀಕ್ಲಿ ಟೈಮ್ ಫ್ರೇಮ್. ಐ ವಿಲ್ ರಿಮೂವ್ ಆಲ್ ಡ್ರಾಯಿಂಗ್ಸ್. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಮಾರ್ಕೆಟು ಆ್ಯಸ್ ಯೂಶ್ವಲ್ ಫಸ್ಟು ಪ್ರೈಸ್ ಆ್ಯಕ್ಷನ್ ಲೆವೆಲ್ ಮಾರ್ಕ್ ಮಾಡ್ಕೊಳ್ಳೋಣ. ಪ್ರೈಸ್ ಆ್ಯಕ್ಷನ್ ಲೆವೆಲ್ ಮಾರ್ಕ್ ಮಾಡ್ಕೊಳಕ್ಕೆ ಹೋದರೆ ನಮ್ಮ ಹತ್ರ ಇರೋ ಒಂದೇ ಒಂದು ಪ್ರೈಸ್ ಆ್ಯಕ್ಷನ್ ಲೆವೆಲ್ ಇದು. ಓಕೆ, ಅದೇ ಜಾಗದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಒಂದು ವೀಕ್ಲಿ ಆರ್ಡರ್ ಬ್ಲಾಕ್ ಇದೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಮಾರ್ಕೆಟ್ ಏನು ಮಾಡ್ಕೊಂಡಿದೆ ಅಂತ ಅಂದರೆ ಈಗ ಸೊ ಆ್ಯಸ್ ಯೂಶ್ವಲ್. ಸೊ ಇದು ನೋಡಿ ಡೈಲಿ OT ಏರಿಯಾ,
OT ಏರಿಯಾ ಸ್ವೀಪ್ ಮಾಡಿಕೊಂಡಿದೆ. OT ಏರಿಯಾ ಸ್ವೀಪ್ ಮಾಡಿಕೊಂಡು ಮಾರ್ಕೆಟು ಒಂದು ರೆಸಿಸ್ಟೆನ್ಸ್ ಪ್ರೈಸ್ ಆ್ಯಕ್ಷನ್ನ ರೆಸ್ಪೆಕ್ಟ್ ಮಾಡಿದೆ. ಇಲ್ಲಿ ಈ ಏರಿಯಾ ಎಸ್ ಈ ಏರಿಯಾ ರೆಸ್ಪೆಕ್ಟ್ ಮಾಡಿದೆ ಅಲ್ವಾ. ಈ ಏರಿಯಾ ರೆಸ್ಪೆಕ್ಟ್ ಮಾಡಿಕೊಂಡು ಮಾರ್ಕೆಟು ಮೇಲಕ್ಕೆ ಹೋಗಿದೆ. ನೋಡಿ, ಇಲ್ಲೂ ರೆಸ್ಪೆಕ್ಟ್ ತೊಗೊಂಡಿದೆ, ಇಲ್ಲೂ ರೆಸ್ಪೆಕ್ಟ್ ತೊಗೊಂಡಿದೆ. ಇಟ್ ಸ್ಟಾರ್ಟೆಡ್ ಟು ಗೋ ಅಪ್. ಸೊ ಮಾರ್ಕೆಟು ಈ ಜಾಗದಲ್ಲಿ ಒಂದು ಸಿನಾರಿಯೋ, ಮೊದಲನೇ ಸಿನಾರಿಯೋ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ. ಮಾರ್ಕೆಟ್ ಹತ್ರ ಇರೋ ಒಂದು ಎವಿಡೆಂಟ್ ಪ್ರೀಮಿಯಂ ಝೋನ್ ಆರ್ಡರ್ ಬ್ಲಾಕ್ ಅಂತ ಅಂದರೆ ಕೈಂಡ್ ಆಫ್ ವಿತ್ ಪ್ರೈಸ್ ಆ್ಯಕ್ಷನ್ ಥಿಯರಿ ಇದು. ಸೊ ಮಾರ್ಕೆಟ್ ಫಸ್ಟು ರಿಜೆಕ್ಷನ್ ತೊಗೊಳ್ಳೋ ಏರಿಯಾ ಇಲ್ಲಿವರೆಗೂ ಯು ಕ್ಯಾನ್ ಪ್ಲ್ಯಾನ್ ಫಾರ್ ಅಪ್ಸೈಡ್ ಮೂವ್. ಆ್ಯಂಡ್ ಕಮ್ಮಿಂಗ್ ಟು ದ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡೋದಾದರೆ ಇಟ್ ಈಸ್ ಕಮ್ಮಿಂಗ್ ಅರೌಂಡ್ ದಿಸ್ ಏರಿಯಾ. ಸೊ ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್ ಯು ಕ್ಯಾನ್ ಟೇಕ್ ಅಪ್ ಟು ಹಿಯರ್. ಇಲ್ಲಿ ತನಕ ಬಂದು ಮಾರ್ಕೆಟು ರಿಜೆಕ್ಷನ್ ತೊಗೊಳ್ಳೋ ಚಾನ್ಸಸ್ ಎಲ್ಲ ಇದೆ. ಇದನ್ನೇ ತೊಗೊಳ್ಳೋಣ ಫಸ್ಟು ಟಾರ್ಗೆಟ್ ಆಗಿ. ಓಕೆ, ಕಮಿಂಗ್ ಟು ಡೈಲಿ ಇಟ್ ವಿಲ್ ಪ್ಲೇ ಅಪ್ ಟು ಹಿಯರ್. ಈ ಜಾಗದಿಂದ ಮಾರ್ಕೆಟ್ ಡೆಫಿನೆಟ್ಲಿ ಫಾಲ್ ಆಗುತ್ತೆ. ಇದು ವೀಕ್ಲಿ ಆರ್ಡರ್ ಬ್ಲಾಕ್. ಇದು ಏರಿಯಾ ಬಂದ್ಬಿಟ್ಟು ವೀಕ್ಲಿ ಆರ್ಡರ್ ಬ್ಲಾಕ್ ವಿತ್ ಪ್ರೈಸ್ ಆ್ಯಕ್ಷನ್ ಇದೆ ನೋಡಿ ಇಲ್ಲಿ. ಸಿ, ಇದೆಲ್ಲ ವಿತ್ ಪ್ರೈಸ್ ಆ್ಯಕ್ಷನ್. ಓಕೆ, ಸಮ್ವೇರ್ ಅರೌಂಡ್ ದಿಸ್ ಏರಿಯಾ ನೋಡಿ, ನಮಗೆ ಗೊತ್ತಿಲ್ಲಂಗೆ ರೆಸಿಸ್ಟೆನ್ಸ್. ಇಟ್ಸ್ ಕೈಂಡ್ ಆಫ್ ವೆರಿ ಗುಡ್ ರೆಸಿಸ್ಟೆನ್ಸ್ ಪ್ರೈಸ್ ಆ್ಯಕ್ಷನ್. ಓಕೆ, ಏನಪ್ಪ ಒಂದ್ಸರಿ ಡೈಲಿ ಆರ್ಡರ್ ಬ್ಲಾಕ್ ಅಂತಾರೆ, ಒಂದ್ಸರಿ SMC ಅಂತಾರೆ, ಒಂದ್ಸರಿ ಪ್ರೈಸ್ ಆ್ಯಕ್ಷನ್ ಅಂತಾರೆ. ಮಾರ್ಕೆಟಲ್ಲಿ ನಾನು ಮುಂಚೆನೇ ಹೇಳಿರೋ ಹಾಗೆ A to Z ಗೊತ್ತಿರಬೇಕು. ಯು ಹ್ಯಾವ್ ಟು ಲರ್ನ್ ಎವ್ರಿಥಿಂಗ್, ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಸಮಥಿಂಗ್, ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಯುವರ್ ಸೆಲ್ಫ್ ವರ್ಕ್ ಆನ್ ದ ಸಮಥಿಂಗ್ ವಿಚ್ ಯು ಇಂಪ್ಲಿಮೆಂಟ್. ಓಕೆ, ವಾಟ್ ಐ ಆಮ್ ಸೇಯಿಂಗ್ ಇಸ್ ಯು ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಮಾರ್ಕೆಟ್ ಈಸ್ ಟ್ರೈಂಗ್ ಟು ವರ್ಕ್. ನಿಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ನಿಮಗೆ ಯಾವ ಸೆಟಪ್ ವರ್ಕ್ ಆಗುತ್ತೆ. ಲರ್ನ್ ಎವ್ರಿಥಿಂಗ್, ಇಂಪ್ಲಿಮೆಂಟ್ ಸಮಥಿಂಗ್ ವಿಚ್ ವಿಲ್ ವರ್ಕ್ ಫಾರ್ ಯು. ಅಷ್ಟೇ ವಿಷಯ. ಓಕೆ, ಫೈನ್. ಈ ಜಾಗದಲ್ಲಿ ಏನೇನಾಗಿದೆ ಅಂತ ನೋಡೋಣ. ಆ್ಯಸ್ ಯೂಶುವಲ್ 15 ಮಿನಿಟ್ಸಲ್ಲಿ ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಏರಿಯಾ ಬಂದುಬಿಟ್ಟು ಇದನ್ನು ತೆಗ್ದುಬಿಡೋಣ. 15 ಮಿನಿಟ್ಸಲ್ಲಿ ನಮ್ಮ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಫಸ್ಟ್ ಆರ್ಡರ್ ಬ್ಲಾಕ್ ಇದು. ಈ ಆರ್ಡರ್ ಬ್ಲಾಕ್ನ ಸಾರಿ ಎಕ್ಸ್ಕ್ಯೂಸ್ ಮೀ, ಸಾರಿ, ಈ ಆರ್ಡರ್ ಬ್ಲಾಕ್ನ ಮಾರ್ಕೆಟ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸ್ ಇದೆ. ಅಪ್ಪಿತಪ್ಪಿ ಈ ಆರ್ಡರ್ ಬ್ಲಾಕ್ ವರ್ಕ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಆಲ್ರೆಡಿ ಇದು OT ಏರಿಯಾ ಟಚ್ ಆಗಿದೆ. ಬಟ್ ಯು ಗೈಸ್ ಕ್ಯಾನ್ ವರ್ಕ್ ಆನ್ ದಿಸ್ ಏರಿಯಾ. ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಈ ಜಾಗದಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್, ಮಾರ್ಕೆಟಲ್ಲಿ 3 ಸಿನಾರಿಯೋ ನೋಡಿ. ನಾನು ಮಾರ್ಕ್ ಮಾಡಿರೋ OT ಏರಿಯಾ ಎಂಥ ಒಳ್ಳೆ ಏರಿಯಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಇರೋ ಜಾಗದಲ್ಲೇ ಮಾರ್ಕ್ ಮಾಡಿದ್ದೀನಿ. ಐ ಮೀನ್ ಲೈಕ್ ರಿಜೆಕ್ಷನ್ ಏರಿಯಾನೇ ಜಾಗದಲ್ಲೇ ಮಾರ್ಕ್ ಮಾಡಿದ್ದೀನಿ. ಓಕೆ, ಕಮಿಂಗ್ ಟು 15 ಮಿನಿಟ್ಸ್ ಟೈಮ್ ಫ್ರೇಮ್, ಡಿಫ್ರೆಂಟ್ ಸಿನಾರಿಯೋ ಹೌ ಮಾರ್ಕೆಟ್ ಮೂವ್ ಆಗೋ ಡಿಫರೆಂಟ್ ಸಿನಾರಿಯೋ ಬಂದುಬಿಟ್ಟು ಫಸ್ಟು ಗ್ಯಾಪ್ ಡೌನ್ ಸಿನಾರಿಯೋ ಇಲ್ಲಿಂದ ಗ್ಯಾಪ್ ಡೌನ್, ಇಟ್ ವಿಲ್ ಗೋ ಅಪ್ ಟು ದಿಸ್ ಏರಿಯಾ ಡೈರೆಕ್ಟ್ಲಿ. ದೇರ್ ಈಸ್ ನೋ ಆರ್ಡರ್ ಬ್ಲಾಕ್. ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಿದೆ? ಇಲ್ಲಿದೆ. ಇಲ್ಲೊಂದು ಸಣ್ಣ ಆರ್ಡರ್ ಬ್ಲಾಕ್ ಇದೆ. ರಿಜೆಕ್ಟ್, ಇಟ್ ವಿಲ್ ಗೋ ಲೈಕ್ ದಿಸ್ ಡೈರೆಕ್ಟ್ಲಿ. ಓಕೆ, ಫಸ್ಟ್ ಸಿನಾರಿಯೋ ಇದು. ಗ್ಯಾಪ್ ಡೌನ್ ಸಿನಾರಿಯೋ, ಗ್ಯಾಪ್ ಅಪ್ ಸಿನಾರಿಯೋ ಟಚ್ ಅಷ್ಟೇ. ಓಕೆನಾ? ಗ್ಯಾಪ್ ಡೌನ್ ಸಿನಾರಿಯೋ, ಗ್ಯಾಪ್ ಅಪ್ ಸಿನಾರಿಯೋ ಆಯಿತು. ಫ್ಲ್ಯಾಟ್ ಓಪನಿಂಗ್ ಸಿನಾರಿಯೋ, rejection, it will go up to here. This is the scenario of daily order block. And one more thing, exactly in 30 days I am planning to maintain winning streak. ಯಾರು ಮಾರ್ಕೆಟಲ್ಲಿ ವಿನ್ನಿಂಗ್ ಸ್ಟ್ರೀಕ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಐ ಆಮ್ ಜಸ್ಟ್ ಟ್ರೈಯಿಂಗ್, ಬಿ ಕೇರ್ಫುಲ್, ಕಾಷಿಯಸ್ ಆಗಿ ಪ್ರಾಪರ್ ಟ್ರೇಡ್ ತೊಗೊಂಡು ಐ ಆಮ್ ಪ್ಲ್ಯಾನಿಂಗ್ ಟು ಕ್ರಿಯೇಟ್ 1 month ಗ್ರೀನ್ ಕಲರ್ ಪೋರ್ಟ್ಫೋಲಿಯೋ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್, ಲೆಟ್ ಮಿ ಸಿ. ನಾನೇನಾದರೂ ಆ ಥರ ಕಂಪ್ಲೀಟ್ 1 month ಗ್ರೀನ್ ಕಲರ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಂಡ್ರೆ ಐ ವಿಲ್ ಕಮ್ ಒನ್ ಡೇ ಲೈವ್. ಐ ವಿಲ್ ಶೋ ಆಲ್ ದ ಟ್ರೇಡ್ಸ್, ಎಲ್ಲ ಟ್ರೇಡು ಯಾವ್ಯಾವ ಥರ ವರ್ಕ್ ಆಗಿದೆ, ಯಾವ್ಯಾವ ಟ್ರೇಡ್ ಹೆಂಗೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ.
ಪ್ರತಿಯೊಂದು ಟ್ರೇಡ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಓಕೆ, ಪ್ರತಿಯೊಂದು ಟ್ರೇಡ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ವಿತ್ ಪ್ರಾಫಿಟ್ ಎಷ್ಟಾಗಿದೆ, ಏನು ಕತೆ, ಈ ಮಂತಲ್ಲಿ ಎಷ್ಟು ಮಾಡಿದ್ದೀನಿ. ಆ್ಯಂಡ್ 20K ಟು 1 lakh ಚಾಲೆಂಜ್ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಆ 20K ಇಂದ ಡೈರೆಕ್ಟಾಗಿ 30K ನಿನ್ನೆ ಮಾಡಿದೆ. ನಿನ್ನೆ ದಿವಸ 32.5 ಏನೋ ಆಗಿದೆ, ಐ ಥಿಂಕ್ ಸೊ. ಓಕೆ, ದಟ್ ಈಸ್ ಐ ವಿಲ್ ಶೋ, ದಟ್ ಆಲ್ಸೋ ಐ ವಿಲ್ ಶೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಮಾರ್ಕೆಟ್ ಅರ್ಥ ಆಗೋಕ್ಕೆ ಹೆಲ್ಪ್ ಮಾಡಿ. ಸೊ ದಿಸ್ ಈಸ್ ದ ಬ್ಯಾಂಕ್ ನಿಫ್ಟಿ ಈಸ್ ಲೈಕ್, ನಾನು ಈ ಜಾಗದಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ನನ್ನ ಅದೃಷ್ಟ ಸಿಕ್ಕಲಿಲ್ಲ ಆ ಜಾಗದಲ್ಲಿ ತೊಗೊಳಕ್ಕೆ. ಸೊ ನಾನು ಮಾರ್ಕ್ ಮಾಡಿರೋ ಒಂದೇ ಒಂದು ಏರಿಯಾ ಇದು. ಸೊ ಫಸ್ಟ್ ಗೋ ಟು ವೀಕ್ಲಿ ಟೈಮ್ ಫ್ರೇಮ್. ಏನು ಬ್ಯಾಂಕ್ ನಿಫ್ಟಿ, ವಾವ್, ಬ್ಯಾಂಕ್ ನಿಫ್ಟಿ ನಾನು ಕರೆಕ್ಟಾಗಿ ಅಬ್ಸರ್ವೇ ಮಾಡಿಲ್ವಾ. ವೀಕ್ಲಿ ರಿಜೆಕ್ಷನ್ ಬ್ಲಾಕ್ ಇದೆ ಇಲ್ಲಿ. ಓಕೆ, ಸೊ ಮಾರ್ಕೆಟ್ ಆ ವೀಕ್ಲಿ ರಿಜೆಕ್ಷನ್ ಬ್ಲಾಕ್ ರೆಸ್ಪೆಕ್ಟ್ ಮಾಡಿದೆ. ಇದು ಮುಂಚೆನೇ ಮಾರ್ಕ್ ಮಾಡ್ಕೊಂಡಿದ್ದೆ ನಾನು. ಓಕೆ, ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ಹತ್ರ ಇರೋ ಮೊದಲನೇ ವೀಕ್ಲಿ ರಿಜೆಕ್ಷನ್ ಬ್ಲಾಕ್. ಹೌದು, ಬ್ಯಾಂಕ್ ನಿಫ್ಟಿ ಯಾಕೆ ಫುಲ್ಲು ಟಾಪಲ್ಲಿದೆ, ಒಂದು ಸ್ವಿಂಗೇ ಕೊಟ್ಟಿಲ್ಲ. ಓಕೆ, ನಾನು 2 ಡೇಸಿಂದ ಬ್ಯಾಂಕ್ ನಿಫ್ಟಿ ನೋಡಿಲ್ಲ, ಸಾರಿ, ಐ ಆಮ್ ನಾಟ್ ಟ್ರೇಡಿಂಗ್ ಇನ್ ಬ್ಯಾಂಕ್ ನಿಫ್ಟಿ, ದಟ್ಸ್ ವೈ. ಕಮಿಂಗ್ ಟು ಡೈಲಿ ಆರ್ಡರ್ ಬ್ಲಾಕ್. ಡೈಲಿ ಆರ್ಡರ್ ಬ್ಲಾಕಲ್ಲಿ ಮಾರ್ಕೆಟಲ್ಲಿರೋ ಒಂದೇ ಒಂದು, ಮಾರ್ಕೆಟ್ ಈಸ್ ಟ್ರೈಂಗ್ ಟು ಫಾರ್ಮ್ ಅಪ್ಪರ್ ಹೈಯರ್ ಐ. ಸೊ ಈಗ ನಾವೇನಾದರೂ ಈ ಸ್ವಿಂಗ್ದು OT ಲೆಕ್ಕ ಹಾಕ್ಕೊಂಡ್ರೆ ಮಾರ್ಕೆಟು ಅಷ್ಟು ಕೆಳಗಡೆ ಬರೋ ಚಾನ್ಸಸ್ ಭಾರಿ ಕಮ್ಮಿ ಇದೆ. ಮಾರ್ಕೆಟ್ 50% ಕೆಳಗಡೆ ಇರೋ ಒಂದು ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಕಮಿಂಗ್ ಟು 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗೋಣ. ಫಸ್ಟು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗೋದಾದರೆ ಮಾರ್ಕೆಟು ಈ ಜಾಗದಿಂದ ಡೈರೆಕ್ಟಾಗಿ ಹೋಗಿದೆ. ಹಾರ್ಕೊಂಡು ಪಾರಿ ಒಳ ಥರ ಹೊರಟೆ ಹೋಗಿದೆ ಮಾರ್ಕೆಟು. ಸೊ ಇಟ್ ವಿಲ್ ಗೋ ಅಪ್ ಟು ದಿಸ್ ಏರಿಯಾನು ರೆಸ್ಪೆಕ್ಟ್ ಆಗಿದೆ. ಇಟ್ ವಿಲ್ ಡೈರೆಕ್ಟ್ಲಿ ಗೋ. ಯಾರ್ಯಾರು ಈ ಜಾಗದಲ್ಲಿ ಬೈ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್, ಅವ್ರದ್ದು ಇಲ್ಲಿವರೆಗೂ ವರ್ಕ್ ಆಗುತ್ತೆ ಮಾರ್ಕೆಟ್. ಇಟ್ ವಿಲ್ ಗೋ ಅಪ್ ಟು ಹಿಯರ್ ಡೈರೆಕ್ಟ್ಲಿ. ಇಟ್ ವಿಲ್ ಗೋ. ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ಈ ಜಾಗದಿಂದ ರಿಜೆಕ್ಷನ್ ತೊಗೊಂಡು ಹಿಂಗೆ ಹೋಗುತ್ತೆ. ಸೊ ಲೆಟ್ ಮಿ ಸಿ ದ ಗ್ಯಾಪ್ ಅಪ್ ಸಿನಾರಿಯೋ. ಓಕೆ, ಫಸ್ಟ್ ಏನು ಮಾಡುತ್ತೆ ಮಾರ್ಕೆಟ್, ಇಲ್ಲಿಗೆ ಹೋಗುತ್ತೆ, ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಳುತ್ತೆ, ಡೈರೆಕ್ಟ್ ಹಿಂಗೆ ಹೋಗುತ್ತೆ. ನಂದು ಫುಲ್ ಬೈ ಸೈಡ್ ವ್ಯೂ ಇದೆ, ಸೆಲ್ ಸೈಡ್ ವ್ಯೂ ತುಂಬ ಕಡಿಮೆ ಇದೆ. ನಾನು ಸೆಲ್ ಸೈಡ್ ವ್ಯೂ ಬ್ಯಾಂಕ್ ನಿಫ್ಟಿಲಿ ಬರೋದು ಯಾವಾಗ ಅಂದರೆ ಈ ಜಾಗಕ್ಕೆ ಬಂದಮೇಲೆ ಸೆಲ್ ಸೈಡ್ ವ್ಯೂ ಸ್ಟಾರ್ಟ್ ಆಗೋದು ನನಗೆ, ಅಥವಾ ಈ ಜಾಗಕ್ಕೆ ಬಂದಮೇಲೆ. ಎರಡು ಜಾಗದಲ್ಲಿ ಬಂದರೆ ಸೆಲ್ ಸೈಡ್ ವ್ಯೂ ಸ್ಟಾರ್ಟ್ ಆಗೋದು. ಆ್ಯಂಡ್ ಮೋರ್ ಓವರ್ ಬ್ಯಾಂಕ್ ನಿಫ್ಟಿಲಿ ನಾನು ಟ್ರೇಡ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಐ ಆಮ್ ನಾಟ್ ಹ್ಯಾವಿಂಗ್ ಲೈವ್ಲಿ ಅಪ್ಡೇಟ್ ಇನ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಫ್ಲ್ಯಾಟ್ ಓಪನಿಂಗ್ ಆದರೆ ಡೈರೆಕ್ಟಾಗಿ ಈ ಜಾಗದ ರಿಜೆಕ್ಷನ್ ಇಲ್ಲಿಗೆ ಹೋಗುತ್ತೆ. ಅದೇ ಥರ ನಿಮಗೆ ಈ ಜಾಗ ಆಯಿತು. ಓಕೆ, ಅದೇ ಥರ ನಿಮಗೆ ಇನ್ಯಾವುದಿದೆ ಅಷ್ಟೇ, ಇನ್ಯಾವುದು ಝೋನ್ ಇಲ್ಲ. ಸೊ ದೀಸ್ ಆರ್ ದ ಕಂಪ್ಲೀಟ್ ಅನಾಲಿಸಿಸ್ ಆಫ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್. ಸೊ ಯಾರ್ಯಾರು ನಿಫ್ಟಿಲಿ ಟ್ರೇಡ್ ಮಾಡ್ತಿದ್ದೀರಾ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೆಕ್ಸ್ಟ್ ವೀಕ್ ಪ್ರಾಫಿಟಲ್ಲಿ ಮಾಡಿ. ದಿಸ್ ವೀಕ್ ನನಗೆ ಫಾರೆಕ್ಸಲ್ಲಿ ಇಟ್ ವಾಸ್ ನಾಟ್ ಸೋ ವೆರಿ ಗುಡ್ ಲಕ್ ಫಾರ್ ಮೀ. ಬಿಕಾಸ್ ಏನಾಯಿತು ಅಂತಂದರೆ ನಾನು ತೊಗೊಂಡಿದ್ದ ಟ್ರೇಡ್ ಎಲ್ಲದು ಸ್ಟಾಪ್ ಲಾಸ್ ಇಟ್ಟಾಗಿ ಟಾರ್ಗೆಟ್ ಇಟ್ಟಾಯಿತು, ಸ್ಟಾಪ್ ಲಾಸ್ ಇಟ್ಟಾಗಿ ಟಾರ್ಗೆಟ್ ಆಯಿತು. ಫಸ್ಟ್ ಟ್ರೇಡ್ ನಾನು ತೊಗೊಂಡಿದ್ದು ಬಂದ್ಬಿಟ್ಟು ಈ ಜಾಗದಲ್ಲಿ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಐ ಗೆಸ್ಡ್ ಇಟ್ ಆ್ಯಕ್ಚುಲಿ. ಸಾರಿ ಈ ಜಾಗದಲ್ಲಿ ಮಾರ್ಕೆಟ್ ಕೆಳಗೆ ಹೋಗ್ಬಿಟ್ಟು ಮೇಲಕ್ಕೆ ಹೋಗುತ್ತೆ ಅಂತ, ಕೆಳಗೆ ಬರುತ್ತೆ, ಈ ಜಾಗದಿಂದ ಕೆಳಗೆ ಬರುತ್ತೆ ಅಂತ ಗೆಸ್ ಮಾಡಿದೆ. ಬಟ್ ಮಾರ್ಕೆಟ್ ನಾನು ಸ್ಟಾಪ್ ಲಾಸ್ ಇಟ್ಟಾಗಿ ಕೆಳಗೆ ಬಂತು. ಮತ್ತೆ ಈ ಜಾಗದಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಾಗಿ ಮತ್ತೆ ಕೆಳಗೆ ಹೋಯಿತು ಮಾರ್ಕೆಟು. ಸೊ ಕಮಿಂಗ್ ಟು ಗೋಲ್ಡು ಹೆಂಗಿದೆ ಅಂದರೆ ಸೆಟಪ್ಪು, ಗೋಲ್ಡ್ ಈಸ್ ಲೈಕ್ ಹೈ, ಮತ್ತೆ ಫಾಲ್, ಮತ್ತೆ ಹೈ. ಇಟ್ಸ್ ಲೈಕ್ ಇನ್ನೊಂದು ಫಾಲ್ ಕೊಡುತ್ತೆ. ಈ ಫಾಲು ಎಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದರೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಈ ಜಾಗನೂ ಆಗಲಿಲ್ಲ ಅಂದರೆ ಈ ಜಾಗಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿರೋ ಒಂದೇ ಒಂದು ಏರಿಯಾ ಅಂದ್ಬಿಟ್ಟು OT ಏರಿಯಾ ಬಂದ್ಬಿಟ್ಟು ಇದೊಂದೇ. ಸೊ ಈ OT ಏರಿಯಾ ತನಕ ಬರಲ್ಲ ಮಾರ್ಕೆಟ್ OTಯಲ್ಲಿ ಬೈ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ನೀವು ಗೋಲ್ಡ್ನ. ಯಾಕಂದರೆ ಗೋಲ್ಡ್ ಈಸ್ ರೆಸ್ಪೆಕ್ಟಿಂಗ್ ಆರ್ಡರ್ ಬ್ಲಾಕ್. ಎಲ್ಲ ಚಾರ್ಟು OT ರೆಸ್ಪೆಕ್ಟ್ ಮಾಡಲ್ಲ. ಕೆಲವೊಂದು ಚಾರ್ಟ್ OT ರೆಸ್ಪೆಕ್ಟ್ ಮಾಡುತ್ತೆ, ಕೆಲವೊಂದು ಚಾರ್ಟ್ OT ರೆಸ್ಪೆಕ್ಟ್ ಮಾಡಲ್ಲ. ಇಟ್ ಡಿಪೆಂಡ್ಸ್ ಆನ್ ಗೋಲ್ಡ್ ಈಸ್ ಆನ್ ಬೈ ಸೈಡ್ ವ್ಯೂ. ಈ ಜಾಗದಿಂದನೂ ಬೈ ಮಾಡ್ಬೋದು ಅಥವಾ ಈ ಜಾಗದಿಂದ ಬೈ ಮಾಡ್ಬೋದು. ಸೆಲ್ ಯಾರ್ಯಾರು ಮಾಡ್ತಾಯಿದ್ದೀರಾ ಅವ್ರವ್ರ ಧೈರ್ಯ, ಯಾವಾಗ ಬೇಕಾದ್ರೂ ರಿವರ್ಸ್ ಆಗ್ಬೋದು. ಬಟ್ ಸೆಲ್ಲಿಂಗ್ ಆಗ್ತಾಯಿದ್ರೆ ರ್ಯಾಪಿಡ್ ಫೈರ್ ಸೆಲ್ಲಿಂಗ್ ಆಗ್ತಾಯಿದೆ ನೋಡಿ, ಎಕ್ಸಾಕ್ಟ್ಲಿ ಇಷ್ಟೇ ಸೆಲ್ಲಿಂಗ್ ಆಗುತ್ತೆ. ಯಾರೋ ಸಮ್ವನ್ ಈಸ್ ಬುಕ್ಕಿಂಗ್ ಪ್ರಾಪರ್ ನೋಡಿ, ಸೇಮ್ ಸೆಲ್ಲಿಂಗ್. ಇಟ್ಸ್ ಲೈಕ್ ಪ್ರಾಪರ್ಲಿ ದೇ ಆರ್ ಸೆಲ್ಲಿಂಗ್. ದೇ ಆರ್ ನಾಟ್ ಈವನ್ ಲೈಕ್ ಪ್ರಾಪರ್ಲಿ
ಪ್ಲ್ಯಾನ್ ಮಾಡ್ಕೊಂಡು ಸೆಲ್ ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಮೋರ್ ಓವರ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅದೇ ಪ್ಯಾಟರ್ನ್ ಫಾಲೋ ಆಗ್ತದೆ ಇಲ್ಲಿಂದ. ಸಾರಿ, ಇಲ್ಲಿವರೆಗೂ ನೋಡಿ, ಫಾಲ್ ಐ ಮತ್ತೆ ಮೇಲಕ್ಕೆ ಹೋಯ್ತು. ದಿಸ್ ಇಸ್ ಎ ನ್ಯೂ ಮೂವ್. ಆ್ಯಂಡ್ ಬೈನ ನೀವು MMC ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಡಬಲ್ ದ ಡಿಮ್ಯಾಂಡ್ ಬಂದಿರುತ್ತೆ, ಇಲ್ಲ ಅಂತಂದರೆ 1.5 ದ ಡಿಮ್ಯಾಂಡ್ ಬಂದಿರುತ್ತೆ. ಓಕೆ, ಫಸ್ಟು ಇದು ಈ ಜಾಗದಿಂದ ಈ ಜಾಗಕ್ಕೆ ಎಕ್ಸಾಕ್ಟ್ಲಿ ಅಷ್ಟೇ ಮೂವ್ ಬಂದಿದೆ. ಸೊ ಸ್ಟಿಲ್ ಡಿಮ್ಯಾಂಡ್ ಈಸ್ ಪೆಂಡಿಂಗ್. ನೆನ್ನೆ ಫ್ರೈಡೇ ಆಗಿರೋದ್ರಿಂದ ಆ ಡಿಮ್ಯಾಂಡ್ ಏನಂತ ಇದಾಗಿಲ್ಲ. ಸ್ಟಿಲ್ ದಿಸ್ ಡಿಮ್ಯಾಂಡ್ ಇಸ್ ಪೆಂಡಿಂಗ್. ಏನಪ್ಪ ಇವನು MMC ಒಂದ್ಸರಿ ಮಾರ್ಕ್ ಮಾಡ್ತಾನೆ, ಒಂದೊಂದ್ಸರಿ ಇದು ಬೇರೆ ಮಾರ್ಕ್ ಮಾಡ್ತಾನೆ. ಸ್ಟಿಲ್ ದಿಸ್ ಡಿಮ್ಯಾಂಡ್ ಇಸ್ ಪೆಂಡಿಂಗ್. ಲೆಟ್ ಸಿ. ಒಂದೊಂದ್ಸರಿ MMC ಮಾರ್ಕ್ ಮಾಡ್ತೀನಿ, ಒಂದೊಂದ್ಸರಿ SMC ಮಾರ್ಕ್ ಮಾಡ್ತೀನಿ, ಒಂದೊಂದ್ಸರಿ ಪ್ರೈಸ್ ಆ್ಯಕ್ಷನ್ ಅಂತೀನಿ, ಎಲ್ಲದನ್ನು ಮಾರ್ಕ್ ಮಾಡ್ತೀನಿ. ನನಗೆ ಗೊತ್ತಿರೋದಷ್ಟು ಟ್ರೈ ಮಾಡ್ತೀನಿ, ಎಲ್ಲ ಪ್ರಾಬಬಿಲಿಟಿ ಟ್ರೈ ಮಾಡ್ತೀನಿ. ಓಕೆ, ಮಾರ್ಕೆಟ್ ಸ್ಪಿನ್ನಿಂಗ್ ಟಾಪ್ ಆಗಿದೆ. ಇಟ್ಸ್ ಟ್ರೈಂಗ್ ಟು ಗೋ ಅಪ್. ಮಾರ್ಕೆಟ್ ಈಸ್ ನಾಟ್ ಈವನ್ ಕಮಿಂಗ್ ಡೌನ್ ಫ್ರಮ್ ಪಾಸ್ಟ್ ಲೈಕ್ ಮೆನಿ ಡೇಸ್. ನಾನು ಇಲ್ಲಿ ಟ್ರೇಡ್ ತೊಗೊಂಡಿದ್ದೆ, ನಾನು ಹೋಲ್ಡ್ ಮಾಡಿದರೆ ಇಲ್ಲಿವರೆಗೂ ಬರೋದಾಯಿತು. ನಾನು ಇಲ್ಲಿವರೆಗೂ ಬಂದಮೇಲೆ ಎಕ್ಸಿಟ್ ಆಗಿದ್ದೀನಿ. ನಿಮಗೆ ಕಳಿಸಿದ್ದೀನಿ ಸ್ಕ್ರೀನ್ಶಾಟ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಇಟ್ಸ್ ಅರೌಂಡ್ ಲೈಕ್ 500 ಎಷ್ಟೋ ಪಿಪ್ಸ್ ಕವರ್ ಮಾಡಿದ್ದೆ. ಇಟ್ಸ್ ವೆರಿ ಗುಡ್ ಮೂವ್. ಓಕೆ ಫೈನ್. ಇದಕ್ಕಿಂತ ಜಾಸ್ತಿ ಬಿಟ್ಕಾಯಿನ್ ಒಂದ್ಸರಿ ಅನಲೈಸ್ ಮಾಡೋಣ. ಎಷ್ಟೋ ಜನ ಬಿಟ್ಕಾಯಿನ್ ನೋಡ್ತಾರೆ, BTC USD ಕ್ರಿಪ್ಟೋ. ಓಕೆ, ಕಮಿಂಗ್ ಟು ಡೈಲಿ ಟೈಮ್ ಫ್ರೇಮ್. ವಾವ್, ಮಾರ್ಕೆಟ್ ಈಸ್ ಬ್ಯಾಕ್ ಟು ಮಂತ್ಲಿ ಹೈಯರ್, ಆಲ್ ಟೈಮ್ ಹೈ. ಎಲ್ಲ ವಿ ಆರ್ ಇನ್ ಎ ಬ್ಯಾಡ್ ಇರಾ. ನಾವು ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ನಾಟ್ ಗುಡ್. ಮಾರ್ಕೆಟಲ್ಲಿ ಇಂಟರ್ನಲ್ ಸ್ವಿಂಗಲ್ಲಿ ಟ್ರೇಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಮಾಡೋಕ್ಕೆ ಒಂಚೂರು ಚೆನ್ನಾಗಿರಲ್ಲ. ಆ್ಯಂಡ್ ಇಟ್ ಇಸ್ ಟ್ರೈಂಗ್ ಟು ಗೋ ಅಪ್ ಕಂಪ್ಲೀಟ್ಲಿ ಅಪ್. ಈ ಜಾಗದಲ್ಲಿ ರಿಜೆಕ್ಷನ್ ತೊಗೋಬೇಕಾಗಿದ್ದು ತೊಗೊಂಡಿದ್ರೆ ಆ ರಿಜೆಕ್ಷನ್ ಮ್ಯಾಟ್ರೇ ಆಗಿಲ್ಲ. ಇಟ್ಸ್ ಟ್ರೈಂಗ್ ಟು ಗೋ ಅಪ್. ಇದೊಂದೇ ಆರ್ಡರ್ ಬ್ಲಾಕಿಂದ ಮಾರ್ಕೆಟು ಹೋಗಿದೆ. ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಹೋಗಿದೆ. ಸೊ ನೋ ಟ್ರೇಡ್ ಇನ್ ನಿಫ್ಟಿ, ನೋ ಟ್ರೇಡ್ ಇನ್ BTC. ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಯಾರಾದ್ರು ಬೈ ಸೈಡ್ ಟ್ರೇಡ್ ತೊಗೋಬೇಕು ಅಂತ ಇದ್ದರೆ, ಸೊ ಈ ಜಾಗದಲ್ಲಿ ಒಂದು ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ಜಾಗದಲ್ಲಿ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆದರೆ ನಮ್ಮ ಹತ್ರ ಇರೋ ಆರ್ಡರ್ ಬ್ಲಾಕ್ ಇಲ್ಲಿದೆ. ಆರ್ಡರ್ ಬ್ಲಾಕು ಈ ಜಾಗದಲ್ಲಿ ಬೈ ಮಾಡಿ, ಅಥವಾ ಈ ಜಾಗದಲ್ಲಿ ಇಲ್ಲ ಅಂತ ಅಂದರೆ ಈ ಜಾಗದಲ್ಲಿ OT ಏರಿಯಾ ಇದೆ. OT ಏರಿಯಾದಲ್ಲೂ ಒಂದು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿ. ಇದು ಇವತ್ತಿನ ಅನಾಲಿಸಿಸ್. ಥ್ಯಾಂಕ್ ಯು. ನಂದು ಯೂಟ್ಯೂಬ್ ಚಾನಲ್ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯಿನ್ ಮಾಡಿ. Nifty 50 ಕಾಲ್ಸ್ ಕೊಡ್ತೀನಿ ಅಂತ ನಾನು ಹೇಳಲ್ಲ, ಬರೀ ಅನಲೈಸ್ ಅಷ್ಟೇ ಕೊಡ್ತೀನಿ. ಬಟ್ ಇಫ್ ಐ ಟೆಲ್ ಯು ಟು ಎಂಟರ್, ಇಟ್ಸ್ ಎಂಟರ್ ಬೇಸ್ಡ್ ಆನ್ ಯುವರ್ ರಿಸ್ಕ್. ಪ್ರಾಪರ್ RR ಮೇಂಟೈನ್ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಐ ಎಂಟರ್, ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕವರ್ ಮೋರ್ ದೆನ್ 100 to 150 ಪಾಯಿಂಟ್ಸ್. 30 ಪಾಯಿಂಟ್ಸ್ 40 ಪಾಯಿಂಟ್ಸಲ್ಲಿ ಟ್ರೇಡ್ ಮಾಡೋ ಸಿಚುಯೇಷನ್ನೇ ಇಲ್ಲ ನನ್ನ ಹತ್ರ. ಐ ವಿಲ್ ನಾಟ್ ಟ್ರೇಡ್ ಇನ್ 30 ಪಾಯಿಂಟ್ಸ್ 40 ಪಾಯಿಂಟ್ಸ್. ಓಕೆ, ಸೊ ವೆಲ್ ಆ್ಯಂಡ್ ಗುಡ್, ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಟ್ರೇಡ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.